ವೀಕ್ಷಕರೇ ನಮಸ್ಕಾರ. ರಪಿ ಚಾನಲ್ಗೆ ನಿಮಗೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋ ಸ್ಟಾಕ್ ಮಾರ್ಕೆಟ್ ಪ್ರಿ ಎಜುಕೇಶನ್ ಲೆಸನ್ 1 ಇದರಲ್ಲಿ ಸುಮಾರು 7 ಟಾಪಿಕ್ಗಳ ಬಗ್ಗೆ ಮಾತಾಡಿದ್ದೆ. ಇವತ್ತಿನ ಈ ವಿಡಿಯೋ ಲೆಸನ್ ನಂಬರ್ 2. ಇದರಲ್ಲಿ ನಾನು ಇನ್ನೊಂದು 4 ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪ ಚಿಕ್ಕದಾಗಿರ್ತದೆ, ಯಾಕಂದರೆ ಇವತ್ತು ಕವರ್ ಮಾಡುವಂಥ ವಿಷಯಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಮಾತಾಡಬೇಕಾಗುತ್ತೆ. ಅದರಾಗಿ ಇವತ್ತಿನ ವಿಡಿಯೋನ ಒಂದು ಸ್ವಲ್ಪ ರಿಸ್ಟ್ರಿಕ್ಟೆಡ್ ಆಗಿ ಮಾತ್ರ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಕವರ್ ಮಾಡುವಂಥ 4 ಅಂಶಗಳೇನಂತಂದರೆ, ಷೇರು ಎಂದರೇನು, ಎರಡನೇದು ಬಂದು ಕೆಲವು ಷೇರುಗಳ ಎಕ್ಸಾಂಪಲ್ಸ್ನ ನಾನು ಕೊಡ್ತೀನಿ ಇಲ್ಲಿ. ಅದೇ ರೀತಿ ಮೂರನೇದು ಶೇರ್ ಮಾರ್ಕೆಟಲ್ಲಿ ಎಷ್ಟು ಶೇರ್ ಅಂದರೆ ಇಂಡಿಯನ್ ಶೇರ್ ಮಾರ್ಕೆಟಲ್ಲಿ ಎಷ್ಟು ಶೇರ್ಗಳಿದೆ ಅಂತ ಹೇಳುವಂಥದ್ದನ್ನು ಹೇಳ್ತೀನಿ. ಅದಾದ ಮೇಲೆ ಈ ಶೇರ್ಗಳನ್ನು ಮಾರ್ಕೆಟಲ್ಲಿ ಯಾವ ರೀತಿ ಮಾರಾಟಕ್ಕೆ ಒದಗಿಸಲಾಗಿದೆ ಅಂತ ಹೇಳೋದನ್ನು ಕವರ್ ಮಾಡ್ತಾ ಇದ್ದೀನಿ. ನಮ್ಮ ಮೊದಲನೇ ಪಾಯಿಂಟ್, ಷೇರು ಎಂದರೆ ಏನು, ವಾಟ್ ಈಸ್ ಶೇರ್. ನನ್ನ ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಸಣ್ಣ ವಿಷಯವನ್ನು ನಾನು ಹೇಳಿದ್ದೆ, ಶೇರ್ ಅಂದರೆ ಏನು ಅಂತೇಳಿ. ಸಾಮಾನ್ಯವಾಗಿ ಎಲ್ರಿಗೂ ಒಂದು ಚಿರಪರಿಚಿತವಾದಂಥ ಒಂದು ಮಾತು ಅಂತಂದರೆ ಶೇರ್ ಅಂತ. ಆಸ್ತಿಪಾಸ್ತಿಗಳ ವಿಚಾರ ಬಂದಾಗ ಈ ಮಾತನ್ನು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಯಾಕಂತಂದರೆ ನಿಮಗೆ ಸಾಧಾರಣವಾಗಿ ಗೊತ್ತಿರ್ಬೋದು, ಯಾವುದೇ ಒಂದು ಆಸ್ತಿ ಪಾಸ್ತಿ ವಿಚಾರ ಬಂದಾಗ ಅಲ್ಲಿ ಗಲಾಟೆಗಳು ಬಂದಾಗ ನಾವು ಮಾತಾಡ್ಕೊತೀವಿ. ಅವನ ಶೇರನ್ನು ಕೇಳಿದ, ಇವರ ಶೇರನ್ನು ಕೇಳಿದ, ಮಗಳ ಶೇರನ್ನು ಕೇಳಿದ, ಮತ್ತು ಇನ್ನೊಂದು ಯಾವುದೊಬ್ಬ ಶೇರನ್ನು ಕೇಳಿದ ಅಂತ ಹೇಳುವಂಥ ಅಂಶಗಳನ್ನು ನಾವು ಕೇಳ್ತಿದ್ವಿ. ಅಂದರೆ ಅಲ್ಲಿ ಏನನ್ನು ಗಮನಿಸಬೇಕು ಅಂತಂದರೆ, ಅಲ್ಲಿ ಏನೋ ಒಂದು ದೊಡ್ಡದಾದಂಥ ಒಂದು ಮೊತ್ತ ಇರುತ್ತೆ, ಅಥವಾ ದೊಡ್ಡದಾದಂಥ ಒಂದು ಆಸ್ತಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟವರು ಕೇಳುವಂಥ ಒಂದು ಅವರ ಭಾಗ. ಸೊ ಈ ಶೇರ್ ಮಾರ್ಕೆಟ್ನಲ್ಲಿ ಶೇರ್ ಅಂತಂದರೆ ಒಂದು ದೊಡ್ಡ ಬಂಡವಾಳದಲ್ಲಿ ಒಬ್ಬನಿಗೆ ಅಥವಾ ಒಬ್ಬರು ಪರ್ಚೇಸ್ ಮಾಡುವಂಥ ಒಂದು ಸಣ್ಣ ಭಾಗ, ಅದನ್ನು ಶೇರ್ ಅಂತ ಕರೀತಾರೆ. ಡಿಕ್ಷನರಿ ಮೀನಿಂಗ್ ಏನಪ್ಪಾ ಅಂತಂದರೆ, share means a part or portion of a larger amount which is divided among a number of people, etc. So ಶೇರ್ನ ಡಿಕ್ಷನರಿಯ ಅರ್ಥ ಏನಂತಂದರೆ, ಒಂದು ದೊಡ್ಡ ಮೊತ್ತವನ್ನು ಅಥವಾ ಒಂದು ವಸ್ತುವನ್ನು ಅನೇಕ ಚಿಕ್ಕ ವಿಭಜನೆಗಳನ್ನಾಗಿ ಮಾಡಿ ಹಂಚುವಂಥದ್ದು. ಆದರೆ ಒಂದು ಕಂಪನಿ ವಿಚಾರ ಬಂದಾಗ ಶೇರ್ ಅಂತ ಬಂದಾಗ ಆ ಕಂಪನಿಯ ಬಂಡವಾಳದ ಒಂದು ಸಣ್ಣ ಭಾಗ ಆಗಿರ್ತದೆ. ಉದಾಹರಣೆಗೆ ಇಲ್ಲಿ ಒಂದು ಉದಾಹರಣೆ ನಿಮಗೆ ಕೊಡ್ತಾ ಇದ್ದೀನಿ. ರಿಲಯನ್ಸ್ ಇಂಡಸ್ಟ್ರೀಸ್. ನಾನು ಯಾಕೆ ರಿಲಯನ್ಸ್ ಇಂಡಸ್ಟ್ರೀಸ್ನ ನಾನು ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ ಅಂತಂದರೆ, ಇದು ಸದ್ಯಕ್ಕೆ NSE ಇರುವಂಥ ಟಾಪ್ ಕ್ಯಾಪಿಟಲೈಸ್ಡ್ ಒಂದು ಕಂಪನಿ ಆಗಿದೆ. ಸೊ ಇಲ್ಲಿ ನಾನು ಒಂದು ಸ್ಕ್ರೀನ್ಶಾಟನ್ನು ನಿಮಗೆ ಇಟ್ಟಿದ್ದೀನಿ. ರಿಲಯನ್ಸ್ ಇಂಡಸ್ಟ್ರೀಸ್, ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 17,70,984 ಕೋಟಿ ರೂಪಾಯಿಗಳು. ಅದರ ಶೇರಿನ ಬೆಲೆ 25 ನವೆಂಬರ್ಗೆ 2,017 ರೂಪಾಯಿ 60 ಪೈಸೆ. ಅಂದರೆ 17 ಲಕ್ಷದಲ್ಲಿ 2,617 ರೂಪಾಯಿ 60 ಪೈಸೆಯಲ್ಲಿ. ಅಂದರೆ ಒಂದು ಶೇರಿನ ಅಷ್ಟು ದೊಡ್ಡ ಮೊತ್ತದ, ಅಷ್ಟು ಕೋಟಿ ಮೌಲ್ಯ ಇರುವಂಥ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಒಂದು ಸಣ್ಣ ಭಾಗ ಅಂತಂದರೆ 2,617 ರೂಪಾಯಿ 60 ಪೈಸೆ ಇರುವಂಥ ಒಂದು ಶೇರ್. ಯಾವುದಾದ್ರೂ ಒಬ್ಬ ವ್ಯಕ್ತಿ ಅದನ್ನು ಪರ್ಚೇಸ್ ಮಾಡಿದರೆ, ಆ ಶೇರ್ನ ಪರ್ಚೇಸ್ ಮಾಡಿದರೆ, ಈ 17,70,00,000ದಲ್ಲಿ ನನ್ನದು ಒಂದು 2,017 ರೂಪಾಯಿ 60 ಪೈಸೆ ಭಾಗ ಇದೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೋದು. ಇನ್ನೂ ಕೆಲವು ಎಕ್ಸಾಂಪಲ್ನ ಇಲ್ಲಿ ನೋಡಬೇಕು ಅಂತಂದರೆ, ನಾನು ಕೆಲವು ಷೇರುಗಳ ಪಟ್ಟಿಯನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಸ್ಟಾಕ್ಸ್ ಇನ್ ಫೈನಾನ್ಷಿಯಲ್ ಸೆಕ್ಟರ್ ಅಂದರೆ ಹಣಕಾಸು ಸಂಬಂಧಪಟ್ಟಂಥ ಷೇರುಗಳು. ಆಮೇಲೆ IT ಸೆಕ್ಟರ್ ಅಂದರೆ ಸಾಫ್ಟ್ವೇರ್ ಕಂಪನಿಗಳಿಗೆ ಸಂಬಂಧಪಟ್ಟ ಷೇರುಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಕೇವಲ ಉದಾಹರಣೆ ಮಾತ್ರ, ಕೇವಲ 2 ಸೆಕ್ಟರ್ ಮಾತ್ರ ಉದಾಹರಣೆ ಕೊಟ್ಟಿದ್ದೀನಿ. ಇಲ್ಲಿ ಇಂಥ ಅನೇಕ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಅನೇಕ ಸೆಕ್ಟರ್ಗಳಿವೆ. ಅನೇಕ ಸೆಕ್ಟರ್ಗಳಲ್ಲಿ ಅನೇಕ ಶೇರ್ಸು ಇದ್ದಾರೆ. ಸೊ ಇಲ್ಲಿ ನೀವು ಫೈನಾನ್ಷಿಯಲ್ ಸ್ಟಾಕ್ ಸೆಕ್ಟರ್ನಲ್ಲಿ ಮೇಜರ್ ಆಗಿರುವಂಥ ಒಂದು 9 ಕಂಪನಿಗಳ ಹೆಸರನ್ನು ಕೊಟ್ಟಿದ್ದೀನಿ. HDFC ಬ್ಯಾಂಕ್ ಇರ್ಬೋದು, ICICI ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಇರ್ಬೋದು, ಅದನ್ನು HDFC ಅಂತಾರೆ, ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಇರ್ಬೋದು, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ LIC, ಕೋಟಕ್ ಮಹೀಂದ್ರಾ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಬಜಾಜ್ ಫಿನ್ಸರ್ವ್ ಇತ್ಯಾದಿ. ಅದೇ ರೀತಿ IT ಸೆಕ್ಟರ್ನಲ್ಲಿ ನೋಡೋದಾದರೆ ಅತಿ ಮುಂಚೂಣಿಯಲ್ಲಿರುವಂಥ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ಸು, ಇನ್ಫೋಸಿಸ್, HCL ಟೆಕ್ನಾಲಜೀಸ್, ವಿಪ್ರೋ, ಟೆಕ್ ಮಹೀಂದ್ರಾ, L&T ನಲ್ಲಿ 2 ಇರುತ್ತೆ. ಇಲ್ಲಿ ಬಂದು L&T ಅಂದರೆ ಲಾಸ್ ಅಂಡ್ ಟೋಬ್ರೋ ಇನ್ಫೋಟೆಕ್ ಲಿಮಿಟೆಡ್, ಭಾರತ್ ಎಲೆಕ್ಟ್ರಾನಿಕ್ಸ್, ಟಾಟಾ ಎಲೆಕ್ಸಿ, L&T ಟೆಕ್ನಾಲಜಿ ಆ್ಯಂಡ್ ಸರ್ವಿಸಸ್. ಈಗ ಮುಂದಿನ ನಿಮ್ಮ ಕ್ವಶನ್ ಇರ್ಬೋದು, ಒಂದು ಷೇರು ಮಾರ್ಕೆಟ್ನಲ್ಲಿ ಅಥವಾ ಭಾರತೀಯ ಒಂದು ಷೇರು ಮಾರ್ಕೆಟ್ನಲ್ಲಿ ಎಷ್ಟು ಶೇರ್ಸ್ ಇರ್ಬೋದಪ್ಪ, ನಾವು ಎಷ್ಟು ಶೇರ್ಸನ್ನು ನಾವು ಪರಿಗಣನೆ ಮಾಡ್ಬೋದು, ಅಥವಾ ಎಷ್ಟು ಶೇರ್ ಇಲ್ಲಿರ್ಬೋದು, ನನಗೆ ಸ್ವಲ್ಪ ಗೊತ್ತಾಗಬೇಕಲ್ಲ ಅಂತಂದರೆ ನಾನು ಇಲ್ಲಿ ಅದನ್ನು ಸ್ವಲ್ಪ ಅಂಕಿಅಂಶಗಳನ್ನು ನಿಮಗೆ ನೀಡ್ತಾ ಇದ್ದೀನಿ. ಹೌ ಮೆನಿ ಶೇರ್ಸ್ ಆರ್ ದೇರ್ ಇನ್ ದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್? ಭಾರತೀಯ ಷೇರು ಮಾರ್ಕೆಟಲ್ಲಿ ಎಷ್ಟು ಷೇರುಗಳಿವೆ? ಇನ್ BSE, ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಭಾರತದಲ್ಲಿ
ಈ ಷೇರು ಮಾರುಕಟ್ಟೆ ನಡೆಸೋಕೆ ಎಕ್ಸ್ಚೇಂಜ್ ಅಂತ ಹೇಳುವಂತಿರುತ್ತೆ. ಒಂದು BSE, ಇನ್ನೊಂದು ಬಂದು NSE. ಈ BSE ನಲ್ಲಿ ಸುಮಾರು 5200 ಲಿಸ್ಟೆಡ್ ಕಂಪನೀಸ್ದು ಷೇರುಗಳಿದ್ದಾವೆ. ಅದೇ ರೀತಿ NSE ನಲ್ಲಿ ಸುಮಾರು 2000ಕ್ಕೂ ಹೆಚ್ಚು ಲಿಸ್ಟೆಡ್ ಕಂಪನೀಸ್ನ ಷೇರುಗಳು ಇರ್ತವೆ. ಇದರಲ್ಲಿ ದಿನನಿತ್ಯ ವಹಿವಾಟುದಾರರು ಇದರ ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ನೀವು ಇದರ ಬಗ್ಗೆ ಜಾಸ್ತಿ ಸ್ವಲ್ಪ ಇನ್ಫಾರ್ಮೇಶನ್ ತಿಳಿಬೇಕು ಅಂತಂದ್ರೆ NSE ಬಗ್ಗೆ, BSE ಬಗ್ಗೆ ಅಂದ್ರೆ ದಯವಿಟ್ಟು ಆ NSE BSE ವೆಬ್ಸೈಟ್ನ ನೀವು ಓಪನ್ ಮಾಡಿ. ಅಲ್ಲಿ ಅನೇಕ ವಿಚಾರಗಳಿರ್ತವೆ ಅಥವಾ ಅನೇಕ ಇನ್ಫಾರ್ಮೇಶನ್ ಇರ್ತವೆ. ಅದನ್ನ ನೀವು ನೋಡಿ ಓದಿ ಸ್ವಲ್ಪ ಅರ್ಥ ಮಾಡಿಕೊಳ್ಬಹುದು. ಈಗ ಇನ್ನೊಂದು ಕ್ವಶನ್ ನಿಮ್ಗೆ ಬರ್ಬೋದು, ಇಷ್ಟೆಲ್ಲ ಶೇರ್ಗಳಿದೆ, ಅದನ್ನ ಮಾರ್ಕೆಟ್ಗೆ ಯಾವ ರೀತಿ ಹಾಕ್ತಾರೆ, ಅದನ್ನ ನಮಗೆ ಪರ್ಚೇಸ್ ಯಾವ ರೀತಿ ಮಾಡಬಹುದು ಹೇಳುವಂಥದ್ದು. ಸೊ ಹೌ ದೇ ಆರ್ ಮೇಡ್ ಅವೈಲೇಬಲ್ ಅಂದ್ರೆ ಶೇರ್ಸ್, ಹೌ ದೇ ಆರ್ ಮೇಡ್ ಅವೈಲೇಬಲ್ ಫಾರ್ ಟ್ರೇಡಿಂಗ್ ಇನ್ ದ ಮಾರ್ಕೆಟ್. ಮಾರುಕಟ್ಟೆನಲ್ಲಿ ಶೇರ್ ಅನ್ನ ಯಾವ ರೀತಿ ಮಾರಾಟಕ್ಕಾಗಿ ಒದಗಿಸಲಾಗಿದೆ ಅಂತ ಹೇಳುವಂಥದ್ದು. ಅದರಲ್ಲಿ ಎರಡು ವಿಧ. ಒಂದು ಥ್ರೂ ಪ್ರೈಮರಿ ಮಾರ್ಕೆಟ್, ಪ್ರಾಥಮಿಕ ಮಾರುಕಟ್ಟೆ. ಎರಡನೇದು ಸೆಕೆಂಡರಿ ಮಾರುಕಟ್ಟೆ. ಈಗ ನಾವು ಪ್ರೈಮರಿ ಮಾರುಕಟ್ಟೆ ಅಂದ್ರೆ ಏನು ಅಂತ ನೋಡೋಣ. ಪ್ರೈಮರಿ ಮಾರುಕಟ್ಟೆ ಅಂತಂದ್ರೆ ಇಟ್ಸ್ ಅ ಮಾರ್ಕೆಟ್ ಪ್ಲೇಸ್ ವೇರ್ ಫರ್ಮ್ಸ್, ಕಂಪನೀಸ್ ಸೆಲ್ ದೇರ್ ನ್ಯೂ ಸ್ಟಾಕ್ಸ್, ಶೇರ್ಸ್ ಅಂಡ್ ಬಾಂಡ್ಸ್ ಟು ದಿ ಪಬ್ಲಿಕ್ ಫಾರ್ ದಿ ಫಸ್ಟ್ ಟೈಮ್. ಅಂದ್ರೆ ಕಂಪನಿಗಳು ತಮ್ಮ ಷೇರುಗಳು ಅಥವಾ ಬಾಂಡ್ಗಳನ್ನ ಮೊದಲನೇ ಬಾರಿಗೆ ಸಂಸ್ಥೆಗಳು, ಕಂಪನಿಗಳು ಅಥವಾ ಸಾರ್ವಜನಿಕರಿಗಾಗಿ ಮಾರಾಟ ಮಾಡುವಂತ ಒಂದು ಪ್ರಕ್ರಿಯೆ. ಈ ಷೇರುಗಳನ್ನ ಇನ್ನು ಯಾರಿಗೆ ನೀಡ್ತಾರೆ ಅಂತಂದ್ರೆ, ಈ ಷೇರುಗಳನ್ನ ಸಾರ್ವಜನಿಕರಿಗಿರ್ಬೋದು, ಸರ್ಕಾರಕ್ಕಿರ್ಬೋದು, ಕಾರ್ಪೊರೇಟ್ಗಳಿಗಿರ್ಬೋದು, ಹೂಡಿಕೆ ಮಾಡುವಂತ ಬ್ಯಾಂಕ್ಗಳಿಗೆ ಇತ್ಯಾದಿಗಳಿಗೆ ಇದನ್ನ ಕೊಡ್ತಾರೆ. ಈಗ ನಿಮ್ಮ ಮುಂದಿನ ಕ್ವಶನ್ ಇರ್ಬೋದು, ಇದನ್ನ ಯಾವ ರೀತಿಯಾಗಿ ಕೊಡ್ತಾರೆ? ಸುಮ್ಮನೆ ಹೋಗಿ ಮಾರ್ಕೆಟ್ ಅಲ್ಲಿ ಬೈ ಮಾಡಿದಂಗೆ ಬೈ ಮಾಡೋಕ್ಕಾಗತ್ತಾ, ಅಂದ್ರೆ ಪರ್ಚೇಸ್ ಮಾಡೋಕ್ಕಾಗತ್ತಾ, ಅಥವಾ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡಬಹುದು, ಯಾವ ರೀತಿಯಾಗಿ ಒಂದು ಕಂಪನಿ ಶೇರ್ಸ್ ಅನ್ನು ನಾವು ತಗೋಬಹುದು ಅಂತ ಹೇಳುವಂಥದ್ದು. ಮೊದಲನೇದು ಥ್ರೂ IPO, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, IPO ಮೂಲಕ ಆರಂಭಿಕ ಸಾರ್ವಜನಿಕ ನೀಡಿಕೆ. ಎರಡನೇದು FPO ಅಂದ್ರೆ ಫಾಲೋ ಆನ್ ಪಬ್ಲಿಕ್ ಆಫರಿಂಗ್, ಅನುಸರಣಾ ಸಾರ್ವಜನಿಕ ನೀಡಿಕೆ. ಮೂರನೇದ್ದು ಥ್ರೂ ರೈಟ್ಸ್ ಇಶ್ಯೂ ಅಂದ್ರೆ ಹಕ್ಕುಗಳ ಚಲಾವಣೆಯ ಮೂಲಕ. ನಾಲ್ಕನೇದ್ದು ಪ್ರೆಫರೆನ್ಷಿಯಲ್ ಇಶ್ಯೂ, ಆದ್ಯತೆ ನೀಡುವ ಮೂಲಕ. ಈ 4 ವಿಧಗಳ ಮೂಲಕ ಶೇರ್ ಅನ್ನು ಫಸ್ಟ್ ಟೈಮ್ಗೆ ಮಾರ್ಕೆಟ್ ಅಲ್ಲಿ ಮಾರಾಟವನ್ನ ಮಾಡ್ತಾರೆ. ಯಾರು ಅಂತಂದ್ರೆ ಕಂಪನಿಗಳು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಯಾಕಂತಂದ್ರೆ ಮುಂದಿನ ವಿಡಿಯೋದಲ್ಲಿ ಇದರಲ್ಲಿ ಕವರ್ ಮಾಡಿದಂತ ಈ ವಿಷಯಗಳ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಡ್ ಆಗಿ ನಾನು ಹೇಳೋದು ಬಾಕಿ ಇದೆ. ವಿಡಿಯೋಗಾಗಿ ಕಾಯ್ತಾ ಇರಿ. ಈ ವಿಡಿಯೋ ಇಷ್ಟವಾದಲ್ಲಿ ಅಥವಾ ಈ ಮಾಹಿತಿ ನಿಮಗೆ ಸರಿಯಾಗಿದೆ ಅಥವಾ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಕಂಡುಕೊಂಡಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು.